ಹಾಯ್ ಎಲ್ರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಜಗತ್ತಿನ ಮೊದಲ ನಾಗರಿಕತೆ ಯಾವುದು? ಜಗತ್ತಿನ ಮೊದಲ ನಾಗರಿಕತೆ ಯಾವುದು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ಸ್ 1 ಸಿಂಧೂ ನಾಗರಿಕತೆ, ಆಪ್ಷನ್ಸ್ 2 ಅಥವಾ ಬಿ ಮೆಸೊಪೊಟೇಮಿಯಾ ನಾಗರಿಕತೆ, ಆಪ್ಷನ್ ಸಿ ಗ್ರೀಕ್ ನಾಗರಿಕತೆ, ಆಪ್ಷನ್ ಡಿ ಈಜಿಪ್ಟ್ ನಾಗರಿಕತೆ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಈಜಿಪ್ಟ್ ನಾಗರಿಕತೆ ಅನ್ನೋದು ಜಗತ್ತಿನ ಮೊದಲ ನಾಗರಿಕತೆಯಾಗಿದೆ. ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆ. ಪ್ರಶ್ನೆ ಸಂಖ್ಯೆ 2 ಹೀಗಿದೆ, ಈ ವಿಡಿಯೋದ ನಂತರ ಟೆಲಿಗ್ರಾಮ್ ಚಾನಲಲ್ಲಿ ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಒಂದು PDF ಹಾಕಿರ್ತೀನಿ, ತಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಹುಟ್ಟಿತು? ನಾಗರಿಕತೆಗಳು ಸಾಮಾನ್ಯವಾಗಿ ನದಿ ತೀರಗಳಲ್ಲಿ ಹುಟ್ಟಿದ್ದು. ಯಾಕಂತಂದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಕೂಡ ಒಂದು. ಹೀಗಾಗಿ ನೀರಿಲ್ಲದೆ ಜಾಸ್ತಿ ಯಾವ ಕೆಲಸನೂ ನಡೆಯುವುದಿಲ್ಲ. ಹೀಗಾಗಿ ಯಾವುದೇ ನಾಗರಿಕತೆಗಳಾಗಲಿ ನದಿ ತೀರದಲ್ಲಿ ಹುಟ್ಟಿದ್ದು ನಾವು ಕಾಮನ್ ಆಗಿ ನೋಡ್ತೀವಿ. ಹಾಗೆ ಈಜಿಪ್ಟ್ ನಾಗರಿಕತೆ ಯಾವ ನದಿ ತೀರದಲ್ಲಿ ಹುಟ್ಟಿತು ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ರಾವಿ ನದಿ, ಆಪ್ಷನ್ ಬಿ ನೈಲ್ ನದಿ, ಆಪ್ಷನ್ ಸಿ ಹಾಂಗ್ ಹೋ ನದಿ, ಆಪ್ಷನ್ ಡಿ ಸಿಂಧು ನದಿ. ಇವು 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನೈಲ್ ನದಿ. ಆಪ್ಷನ್ ಬಿ ನೈಲ್ ನದಿಯ ದಡದಲ್ಲಿ ಈಜಿಪ್ಟ್ ನಾಗರಿಕತೆ ಹುಟ್ಟಿತು. ಈ ಈಜಿಪ್ಟ್ ನಾಗರಿಕತೆ ಅದಲ್ಲ, ಅದನ್ನ ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಅಂತಾನು ಕರೀತಾರೆ. ಅಂದ್ರೆ ಯಾಕೆ ಕರೀತಾರೆ ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಮುಖ್ಯವಾಗಿ ನೈಲ್ ನದಿ ಕಾರಣ. ಇಲ್ದಿದ್ರೆ ಈಜಿಪ್ಟ್ ಅನ್ನೋದು ಮರುಭೂಮಿ ತರ ಆಗ್ತಿತ್ತು ಅಂತ ನಾವು ನೋಡ್ತೀವಿ. ಹಾಗಾಗಿ ನೈಲ್ ನದಿಗೆ ಈಜಿಪ್ಟ್ ಅನ್ನು ನೈಲ್ ನದಿಯ ಪ್ರಸಾದ ಅಂತ ಕರೆಯುವುದನ್ನ ನಾವು ನೋಡ್ತೀವಿ. ಮೂರನೇ ಪ್ರಶ್ನೆ ನೋಡಿ ಹೀಗಿದೆ, ಈಜಿಪ್ಟಿನ ರಾಜರನ್ನು ಏನೆಂದು ಕರೆಯುತ್ತಿದ್ದರು? ಈಜಿಪ್ಟಿನ ರಾಜರನ್ನ ಏನಂತ ಕರೀತಿದ್ರು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪಾರೋ, ಆಪ್ಷನ್ ಬಿ ಖಲೀಫರು, ಆಪ್ಷನ್ ಸಿ ಈಜಿಪ್ಟಿಯನ್ನರು, ಆಪ್ಷನ್ ಡಿ ಫೆರೋ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರನೇ ಪ್ರಶ್ನೆಗೆ ಫೆರೋ. ಆಪ್ಷನ್ ಡಿ ಫೆರೋ. ಈಜಿಪ್ಟಿನ ರಾಜರನ್ನು ಫೆರೋ ಅಂತ ಕರೀತಿದ್ರು. ನಾಲ್ಕನೇ ಪ್ರಶ್ನೆ ಹೀಗಿದೆ, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ, ಭಾರತದಲ್ಲ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಜಿಯಾ ಸುಲ್ತಾನ, ಆಪ್ಷನ್ ಬಿ ರಾಣಿ ಚೆನ್ನಮ್ಮ, ಆಪ್ಷನ್ ಡಿ ಹ್ಯಾಟ್ಷೆಪ್ಸುಟ್, ಆಪ್ಷನ್ ಡಿ ಮೇಲ್ನ ಯಾರು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹ್ಯಾಟ್ಷೆಪ್ಸುಟ್ ಅನ್ನೋರು ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ ಅಂತ ಆಗಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಇವರು ತಟ್ಮೋಸ್ ಫೆರೋ ಅನ್ನೋ ಒಬ್ಬ ರಾಜರ ಮಗಳು ಅಂತ ನಾವು ನೋಡ್ತೀವಿ. ಐದನೇ ಪ್ರಶ್ನೆ ಹೇಗಿದೆ, ಈಜಿಪ್ಟಿನ ಜನರ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಈಜಿಪ್ಟ್ನ ನಾಗರಿಕತೆ ಏನು ಪ್ರಾರಂಭ ಆಗಿತ್ತಲ್ಲ ಆಗಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು ಆಗಿದ್ವು ಅಂತ ಇಲ್ಲಿ ಪ್ರಶ್ನೆ ಇದೆ. ಆಪ್ಷನ್ ಎ ಗೋಧಿ ಮತ್ತು ಜೋಳ, ಆಪ್ಷನ್ ಬಿ ಗೋಧಿ ಮತ್ತು ಸಜ್ಜೆ, ಆಪ್ಷನ್ ಸಿ ಗೋಧಿ ಮತ್ತು ನವಣೆ, ಆಪ್ಷನ್ ಡಿ ಗೋಧಿ ಮತ್ತು ಬಾರ್ಲಿ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಗೋಧಿ ಮತ್ತು ಬಾರ್ಲಿ ಅನ್ನೋದು ಈಜಿಪ್ಟಿನ ಜನರ ನಾಗರಿಕತೆಯ ಪ್ರಮುಖ ಆಹಾರ ಬೆಳೆಗಳು ಆಗಿದ್ವು ಅಂತ ನಾವು ನೋಡ್ತೀವಿ. ಈಗ ಎಲ್ಲ ತರ ಬೆಳೀತಿರ್ಬಹುದು, ಆದ್ರೆ ಆಗಿನ ನಾಗರಿಕತೆ ಪ್ರಾರಂಭದಲ್ಲಿ ಏನ್ ಮಾಡಿರ್ತೀರ ಅಂತಂದ್ರೆ ಗೋಧಿ ಬಾರ್ಲಿ ಹೆಚ್ಚಾಗಿ ಬೆಳಿತಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ ಹೀಗಿದೆ, ಈಜಿಪ್ಟಿನ ಜನರು ಶವಗಳನ್ನ ಸಂರಕ್ಷಿಸಿ ಇಡುತ್ತಿದ್ರು. ಸಂರಕ್ಷಿಸಲ್ಪಟ್ಟ ಶವಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಮಮ್ಮಿ, ಆಪ್ಷನ್ ಬಿ ಡ್ಯಾಡಿ, ಆಪ್ಷನ್ ಸಿ ಪಿರಮಿಡ್, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಮ್ಮಿ. ಈಜಿಪ್ಟಿನ ಜನರು ಶವಗಳನ್ನ ಸಂರಕ್ಷಿಸಿ ಇಟ್ಟಿರ್ತಿದ್ರು.
ಆ ಶವಗಳನ್ನ ಸಂರಕ್ಷಿಸಿದ ಪೆಟ್ಟಿಗೆಗಳಿಗೆ ಅಥವಾ ಶವಗಳಿಗೆ ಮಮ್ಮಿ ಅಂತ ಕರಿತಿದ್ರು. 7ನೇ ಪ್ರಶ್ನೆ ಹೀಗಿದೆ, ಹೈರೋಗ್ಲಿಪಿಕ್ಸ್ ಅಂತ ಬರುತ್ತೆ. ಹೈರೋಗ್ಲಿಪ್ ಅಂದ್ರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪವಿತ್ರ ಓದು, ಆಪ್ಷನ್ ಬಿ ಪವಿತ್ರ ಶೈಲಿ, ಆಪ್ಷನ್ ಸಿ ಕೆಟ್ಟ ಬರಹ, ಆಪ್ಷನ್ ಡಿ ಪವಿತ್ರ ಲಿಪಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪವಿತ್ರ ಲಿಪಿ. ಪವಿತ್ರ ಬರಹ ಅಥವಾ ಪವಿತ್ರ ಲಿಪಿ ಅಂತ ನಾವು ಹೈರೋಗ್ಲಿಪ್ ಅನ್ನ ಕರಿತೀವಿ. ಪ್ರಶ್ನೆ ಸಂಖ್ಯೆ 8 ಹೀಗಿದೆ, ಸ್ಫಿಂಕ್ಸ್ ಎಂಬ ಬೃಹತ್ ಪ್ರತಿಮೆಯು ಒಳಗೊಂಡಿರುವ ಮುಖಗಳು ಯಾವುವು? ಇದೇ ನಾಗರಿಕತೆಗಳಲ್ಲಿ ಸ್ಫಿಂಕ್ಸ್ ಎಂಬ ಬೃಹತ್ ಪ್ರತಿಮೆಗಳನ್ನ ಒಳಗೊಂಡಿರ್ತಿದ್ದು, ಅವುಗಳು ಒಳಗೊಂಡಿರುವಂತಹ ಮುಖಗಳು, ಅಲ್ಲಿ ಯಾವ ಯಾವ ಚಿತ್ರಗಳು ಅಲ್ಲಿ ನಮಗೆ ಕಾಣಿಸ್ತಿದ್ವು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹುಲಿ ಮತ್ತು ಮನುಷ್ಯ, ಆಪ್ಷನ್ ಬಿ ಸಿಂಹದೇವ ಮತ್ತು ಮನುಷ್ಯ, ಆಪ್ಷನ್ ಸಿ ಆನೆ ಮತ್ತು ಮನುಷ್ಯ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಿಂಹದೇವ ಮತ್ತು ಮನುಷ್ಯನ ಚಿತ್ರ ಅಥವಾ ಮುಖಗಳು ಸ್ಫಿಂಕ್ಸ್ ಎಂಬ ಬೃಹತ್ ಪ್ರತಿಮೆಯು ಒಳಗೊಂಡಿರುವ ಮುಖಗಳು. 9ನೇ ಪ್ರಶ್ನೆ ನೋಡಿ, ಜಗತ್ತಿನ ಉದ್ದವಾದ ನದಿ ಯಾವುದು? ಜಗತ್ತಿನ ಉದ್ದವಾದ ನದಿ, ಅತಿ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜಗತ್ತಿನ ಕೇಳಿದ್ದು, ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಅಮೆಜಾನ್ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ನೈಲ್ ನದಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಜಗತ್ತಿನ ಅತಿ ಉದ್ದವಾದ ನದಿ ಅಂತಂದ್ರೆ ನೈಲ್ ನದಿ. ಆಪ್ಷನ್ ಡಿ ನೈಲ್ ನದಿ. ಇನ್ನು 10ನೇ ಪ್ರಶ್ನೆ ಹೇಗಿದೆ, ಮೆಸೊಪಟೇಮಿಯಾ ಅಥವಾ ಮೆಸೊಪಟೇಮಿಯಾ ಎರಡು ಕರೀತಾರೆ. ಮೆಸೊಪಟೇಮಿಯಾ ಯಾವ ನದಿಗಳ ತೀರದಲ್ಲಿ ಹುಟ್ಟಿತು? ಇದು ಒಂದು ನಾಗರಿಕತೆ. ಮೆಸೊಪಟೇಮಿಯಾ ಅನ್ನೋದು ಒಂದು ನಾಗರಿಕತೆ. ಈ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಅಥವಾ ಯಾವ ನದಿಗಳ ತೀರದಲ್ಲಿ ಹುಟ್ಟಿತು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ನೈಲ್ ನದಿ, ಆಪ್ಷನ್ ಬಿ ಅಮೆಜಾನ್ ನದಿ, ಆಪ್ಷನ್ ಸಿ ಹ್ವಾಂಗ್ಹೋ ನದಿ, ಆಪ್ಷನ್ ಡಿ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳ ನಡುವಿನ ಬಯಲು ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳ ನಡುವಿನ ಬಯಲು ಪ್ರದೇಶದಲ್ಲಿ ಮೆಸೊಪಟೇಮಿಯಾ ಅನ್ನೋ ಒಂದು ನಾಗರಿಕತೆ ಹುಟ್ಟಿತು ಅಂತ ನಾವು ನೋಡ್ತೀವಿ. ಇನ್ನ ಪ್ರಶ್ನೆ ಸಂಖ್ಯೆ 11 ಹೀಗಿದೆ, ಗ್ರೀಕ್ ಭಾಷೆಯಲ್ಲಿ ಮೆಸೊಪಟೇಮಿಯಾ ಅಂದ್ರೇನು ಅಥವಾ ಎಂದರೇನು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಎರಡು ಸಮುದ್ರಗಳ ನಡುವಿನ ಪ್ರದೇಶವನ್ನ ಮೆಸೊಪಟೇಮಿಯಾ ಅಂತೀವ, ಆಪ್ಷನ್ ಬಿ ಎರಡು ನದಿಗಳ ನಡುವಿನ ಪ್ರದೇಶ, ಆಪ್ಷನ್ ಸಿ ಎ ಮಾತ್ರ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಮಾತ್ರ ಸರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡು ನದಿಗಳ ನಡುವಿನ ಪ್ರದೇಶವನ್ನ ಮೆಸೊಪಟೇಮಿಯಾ ಅಂತ ಗ್ರೀಕ್ ಭಾಷೆಯಲ್ಲಿ ಕರೀತಿದ್ರು ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 12 ಹೀಗಿದೆ, ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕಮಲ್ ಮಹಲ್, ಆಪ್ಷನ್ ಬಿ ಇಬ್ರಾಹಿಂ ರೋಜಾ, ಆಪ್ಷನ್ ಸಿ ಗಗನ್ ಮಹಲ್, ಆಪ್ಷನ್ ಡಿ ತೂಗು ಉದ್ಯಾನ. ಇದು ಹೆಚ್ಚಾಗಿ ನಾಗರಿಕತೆಗಳಲ್ಲಿ ಕಂಡು ಬರುವಂತಹ ಒಂದು ಅದ್ಭುತ. ಈ ಅದ್ಭುತಗಳಲ್ಲಿ ಜಗತ್ತಿನ ಒಂದು ಸೇರಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೂಗು ಉದ್ಯಾನ. ಯಾವುದಾದ್ರೂ ಪ್ರಶ್ನೆಗಳಿಗೆ ನಿಮಗೆ ಗೊಂದಲ ಅನ್ಸಿದ್ರೆ ಅಥವಾ ನಾ ಹೇಳಿದ್ದು ತಪ್ಪು ಅಂತ ಅನ್ಸಿದ್ರೆ 99.99% ಸರಿಯಾದ ಉತ್ತರವನ್ನೇ ನೀಡುತ್ತೀನಿ. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ ಅಂತ ಹೇಳ್ತಾ, ಈ ಸರಿಯಾದ ಉತ್ತರ ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದಂತಂದ್ರೆ ತೂಗು ಉದ್ಯಾನವನ ಅಥವಾ ತೂಗು ಉದ್ಯಾನ. ಮುಂದಿನ ಪ್ರಶ್ನೆ ಹೇಗಿದೆ, ಬ್ಯಾಬಿಲೋನಿಯನ್ನರಲ್ಲಿ ಪ್ರಸಿದ್ಧನಾದ ರಾಜ ಯಾರಾಗಿದ್ದರು? ಬ್ಯಾಬಿಲೋನಿಯನ್ನರಲ್ಲಿ ಪ್ರಸಿದ್ಧವಾದ ರಾಜ ಯಾರಾಗಿದ್ದರು? ಆಪ್ಷನ್ ಎ ಹಮ್ಮುರಬಿ, ಆಪ್ಷನ್ ಬಿ ಅಸುರ್ ಬನಿಪಾಲ್, ಆಪ್ಷನ್ ಸಿ ನೆಬುಕಡ್ನೆಜರ್, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಇದೆ. ಬ್ಯಾಬಿಲೋನಿಯನ್ನರಲ್ಲಿ ಪ್ರಸಿದ್ಧನಾದ ರಾಜ, ಸರಿಯಾದ ಉತ್ತರ ಬಂದ್ಬಿಟ್ಟು ಹಮ್ಮುರಬಿ. ಹಮ್ಮುರಬಿ ಅನ್ನೋರು ಬ್ಯಾಬಿಲೋನಿಯನ ಪ್ರಸಿದ್ಧ ರಾಜ ಆಗಿದ್ರು ಅಂತ ಅನ್ನೋದನ್ನ ನೋಡ್ತೀವಿ. ಇವರು ಕಾನೂನು ಸಂಹಿತೆಗಳ ಮೂಲಕ ಪ್ರಸಿದ್ಧರಾಗಿದವರು. ಕಾನೂನು ಸಂಹಿತೆಗಳನ್ನ
ತಿಳಿಸಿಕೊಟ್ಟವರು. ಇವರ ಮೂಲಕ ಅವರು ಏನಾಗಿದ್ರು ಅಂದ್ರೆ ಪ್ರಸಿದ್ಧರಾಗಿದ್ದವರು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾನೂನು ಸಂಹಿತೆಯನ್ನ ಇವರೇ ಜಾರಿಗೆ ತಂದಿದ್ದು ಅನ್ನೋದನ್ನ ನೋಡ್ತೀವಿ. ಕೊನೆಗೆ ಇವರ ಕಾನೂನು ಸಂಹಿತೆಗಳಲ್ಲಿ ಗುಲಾಮರ ಮೇಲಿನ ದೌರ್ಜನ್ಯವನ್ನ ನಿಷೇಧ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಇದು ಹಮ್ಮೇರುವಿಗೆ ಸಂಬಂಧಪಟ್ಟಿದಂತ ಒಂದು ವಿಷಯ. 14ನೇ ಪ್ರಶ್ನೆ ಹೇಗಿದೆ, ತೂಗು ಉದ್ಯಾನ ಇದನ್ನ ಬ್ಯಾಬಿಲೋನ್ ನಗರದಲ್ಲಿ ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹಮ್ಮುರಬಿ, ಆಪ್ಷನ್ ಬಿ ಅಸುರ್ಬನಿಪಾಲ್, ಆಪ್ಷನ್ ಸಿ ನೆಬುಕಡ್ನೆಚ್ಚರ್, ಆಪ್ಷನ್ ಡಿ ಹ್ಯಾಸೆಪ್ಸೂಟ್. ಕೆಲವೊಂದ್ಸಲ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿರ್ತಾವೆ, ಬರೆಯುವಾಗ ಅಕ್ಷರಗಳು ತಪ್ಪಾಗಿರ್ತಾವೆ. ಸೊ ಅದನ್ನ ನಾನು ಕರೆಕ್ಟಾಗಿ ಉಚ್ಚಾರ ಮಾಡಿರ್ತೀನಿ, ಆವಾಗ ನೋಡ್ಕೊಳ್ಳಿ. ಬನಿಪಾಲ್ ಇದು. ಸರಿಯಾದ ಉತ್ತರ ಬಂದ್ಬಿಟ್ಟು ತೂಗು ಉದ್ಯಾನವನವನ್ನು ಯಾರು ನಿರ್ಮಿಸಿದ್ರು ಅಂತಂದ್ರೆ ನೆಬುಕಡ್ನೆಚ್ಚರ್. ನೆಬುಕಡ್ನೆಚ್ಚರ್ ಅನ್ನೋ ಒಬ್ಬರು ತೂಗು ಉದ್ಯಾನವನ್ನ ಬ್ಯಾಬಿಲೋನ್ ನಗರದಲ್ಲಿ ನಿರ್ಮಿಸಿದರು ಅನ್ನೋದನ್ನ ನೋಡ್ತೀವಿ. ಕೊನೆ ಪ್ರಶ್ನೆ 15ನೇ ಪ್ರಶ್ನೆ. ಈ 15ನೇ ಪ್ರಶ್ನೆ ಆದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ಮತ್ತೆ 16ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತೀರಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಷಯವನ್ನ ಆಳವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ 15ನೇ ಪ್ರಶ್ನೆ ನಾನು ಹೇಳ್ತೀನಿ. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಕಾನೂನು ಸಂಹಿತೆಯನ್ನು ಅಳವಡಿಸಿಕೊಂಡವರು ಯಾರು? ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೀನಿ ನೋಡಿ. ಆಪ್ಷನ್ ಎ ಈಜಿಪ್ಟಿಯನ್ನರು, ಆಪ್ಷನ್ ಬಿ ಆರ್ಯರು, ಆಪ್ಷನ್ ಸಿ ಸಿಖ್ಖರು, ಆಪ್ಷನ್ ಡಿ ಮೆಸೊಪೊಟೇಮಿಯನ್ನರು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಕಾನೂನು ಸಂಹಿತೆಯನ್ನ ಅಳವಡಿಸಿಕೊಂಡವರು ಯಾರುಪ್ಪ ಅಂತಂದ್ರೆ ಮೆಸೊಪೊಟೇಮಿಯನ್ನರು. ಇವ್ರು ಏನ್ ಮಾಡ್ತಾರಂದ್ರ ಜಗತ್ತಿನಲ್ಲಿ ಮೊಟ್ಟ ಮೊದಲ ಕಾನೂನು ಸಂಹಿತೆಗಳನ್ನ ಅಳವಡಿಸ್ಕೊಳ್ತಾರ ಅನ್ನೋದನ್ನ ನೋಡ್ತೀವಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.